ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ FIR ಬಗ್ಗೆ ತಿಳಿಸಿಕೊಡಲಿದ್ದೇನೆ. FIR ನಿಮ್ಮ ಮೇಲೆ ದಾಖಲಾಗಿದೆಯಾ ಎಂದು ತಿಳಿದುಕೊಳ್ಳುವುದು ಹೇಗೆ, FIR ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ, ಹಾಗೂ ಈ FIR ಕಾಪಿಯಲ್ಲಿ ಇರುವಂತಹ ಸೆಕ್ಷನ್ಗಳು ಬೇಲಬಲ್ಲ, ನಾನ್ ಬೇಲಬಲ್ಲ, ಕಾಗ್ನಿಸಬಲ್ಲ, ನಾನ್ ಕಾಗ್ನಿಸಬಲ್ಲ ಎಂದು ತಿಳಿದುಕೊಳ್ಳುವ ಬಗ್ಗೆ ನಾನು ತಿಳಿಸಿಕೊಡಲಿದ್ದೇನೆ. ನೋಡಿ ವೀಕ್ಷಕರೇ, ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಅಪ್ ಟು 7 years, ಲೆಸ್ ದೆನ್ 7 years ಇರುವಂತಹ ಅಪರಾಧಗಳನ್ನು ಒಬ್ಬ ವ್ಯಕ್ತಿ ಎಸಗಿದ್ದರೆ ಅಂಡರ್ ಸೆಕ್ಷನ್ 35 ಕ್ಲಾಸ್ 3 ಆಫ್ BNSS ಅಲ್ಲಿ ಅವನಿಗೆ ನೋಟಿಸ್ ಅನ್ನು ಕೊಡಬೇಕಾಗುತ್ತದೆ. ಆ ನೋಟಿಸಿನಲ್ಲಿ FIR ನಂಬರ್, ಕಂಪ್ಲೇನೆಂಟ್ ನೇಮ್ ಹಾಗೂ ಸೆಕ್ಷನ್ಗಳು ಮತ್ತೆ ಯಾವ ದಿನಾಂಕದಂದು ನೀವು ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು ಆ ದಿನಾಂಕ ಹಾಗೂ ಆ ನೋಟಿಸಿನಲ್ಲಿ ಕಂಪ್ಲೇಂಟ್ ಕಾಪಿ ಸಹ ಬರುತ್ತದೆ. ಆದರೆ ಅದು ಮಹಿಳೆಯರಿಗೆ ಸಂಬಂಧಿಸಿದ ಅಪರಾಧವಾಗಿದ್ದರೆ ಕಂಪ್ಲೇಂಟ್ ಪ್ರತಿಯನ್ನು ಲಗತ್ತಿಸಲಾಗಿರುವುದಿಲ್ಲ. ಆ ನೋಟಿಸಿನಲ್ಲಿರುವ FIR ನಂಬರ್ ಅನ್ನು ಕ್ರೋಮ್ನಲ್ಲಿ KSP ಪೊಲೀಸ್ ವೆಬ್ ಪೇಜ್ ಓಪನ್ ಮಾಡಿ ನಂತರ FIR ಸರ್ಚ್ ಓಪನ್ ಆಗುತ್ತದೆ. ತದನಂತರ ಡಿಸ್ಟ್ರಿಕ್ಟ್ ಮತ್ತು ಪೊಲೀಸ್ ಸ್ಟೇಷನ್ ಸೆಲೆಕ್ಟ್ ಮಾಡಿ FIR ನಂಬರ್ ಹಾಗೂ ಇಯರ್ ಎಂಟರಿ ಮಾಡಿ ಸಬ್ಮಿಟ್ ಮಾಡಿ. ಅದರ ನಂತರ ನಿಮಗೆ FIR ಕಾಪಿ ಡೌನ್ಲೋಡ್ ಆಗುತ್ತದೆ. ಆ FIR ನಲ್ಲಿ ಯಾವ ದಿನಾಂಕದಂದು FIR ದಾಖಲಿಸಲಾಗಿದೆ ಹಾಗೂ ಯಾವ ಸೆಕ್ಷನ್ಗಳಲ್ಲಿ ನಿಮ್ಮ ಮೇಲೆ FIR ದಾಖಲಿಸಲಾಗಿದೆ ಹಾಗೂ ಆ ಕೇಸಿನ ಫ್ಯಾಕ್ಟ್ ಏನೆಂದು ಇರುತ್ತದೆ. ಆ FIR ನಲ್ಲಿ ಇರುವ ಸೆಕ್ಷನ್ಗಳು ಬೇಲಬಲ್ಲ, ನಾನ್ ಬೇಲಬಲ್ಲ ಎಂದು ವಕೀಲರ ಮೂಲಕ ನೀವು ತಿಳಿದುಕೊಂಡು ಅದರಲ್ಲಿರುವ ಸೆಕ್ಷನ್ಗಳು ಬೇಲಬಲ್ಲ ಆಗಿದ್ದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿ ಬೇಲ್ ಪಡೆದುಕೊಳ್ಳಬಹುದು. ಆದರೆ ಅದರಲ್ಲಿರುವ ಸೆಕ್ಷನ್ಗಳು ನಾನ್ ಬೇಲಬಲ್ ಆಗಿದ್ದರೆ ನೀವು ವಕೀಲರ ಮೂಲಕ ಸೆಷನ್ ಜಡ್ಜ್ ಮುಂದೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬೇಕಾಗುತ್ತದೆ. ನಾನ್ ಬೇಲಬಲ್ ಅಫೆನ್ಸ್ಗಳಿದ್ದಾಗ ನೀವು ಆಂಟಿಸಿಪೇಟರಿ ಬೇಲನ್ನು ಮೂವ್ ಮಾಡಬೇಕಾಗುತ್ತದೆ. ನೋಡಿ ವೀಕ್ಷಕರೇ, ನಿಮ್ಮ ಮೇಲೆ FIR ಆಗಿದೆ ಎಂದ ತಕ್ಷಣ ಗಾಬರಿಯಾಗದೆ FIR ನಂಬರ್ ಮೇಲೆ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ವಕೀಲರ ಮೂಲಕ ಬೇಲ್ ಪಡೆದುಕೊಳ್ಳಿ. ನಮಸ್ಕಾರ. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.